ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡಿ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಜ್ಞಾನೋಕ್ತಿಗಳು 13ನೇ ವಚನವನ್ನು ತೆಗೆದುಕೊಂಡಿದ್ದೇವೆ. ಈ ವಾಕ್ಯ ರೀತಿಯಾಗಿರ್ತದೆ: ದೇವರ ವಾಕ್ಯವನ್ನ ಉಲ್ಲಂಘಿಸುವವನು ನಾಶವಾಗುವನು, ಆಜ್ಞೆಯನ್ನು ಭಯಭಕ್ತಿಯಿಂದ ಕೈಗೊಳ್ಳುವವನು ಸುಫಲವನ್ನ ಹೊಂದುವನು ಎಂಬುದಾಗಿ. ಪ್ರಿಯರೇ, ಮುಂಚಾನೆ ಸಮಯದಲ್ಲಿ ದೇವರ ವಾಕ್ಯದ ವಿಷಯವಾಗಿ ಆತನು ಮಾತನಾಡುವವನಾಗಿದ್ದಾನೆ. ಯಾವ ರೀತಿ ಒಂದು ವಸ್ತುಗಳನ್ನು ತೆಗೆದುಕೊಂಡುವಾಗ ಅದಕ್ಕೊಂದು ಹ್ಯಾಂಡ್ ಬುಕ್ ಅನ್ನು ಕೊಡ್ತಾರೋ, ಹ್ಯಾಂಡ್ ಬುಕ್ ಅಲ್ಲಿ ಇರ್ತಕ್ಕಂಥ ವಾಕ್ಯಗಳನ್ನ ಅಥವಾ ಆ ಕಾರ್ಯಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವಾಗ ಆ ಒಂದು ವಸ್ತುಗಳನ್ನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಉಪಯೋಗಕ್ಕೆ ಬರ್ತವೋ, ಅದೇ ರೀತಿಯಲ್ಲಿ ಮನುಷ್ಯನ ಜೀವಿತವನ್ನ ಕಾಪಾಡಿಕೊಳ್ಳೋದಕ್ಕೋಸ್ಕರವಾಗಿ ದೇವರು ಈ ವಾಕ್ಯಗಳನ್ನು ಕೊಟ್ಟಿದ್ದಾನೆ. ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯವನ್ನ ಉಲ್ಲಂಘಿಸುವವನು ನಾಶವಾಗುವನೆಂಬುದಾಗಿ. ದೇವರ ವಾಕ್ಯವನ್ನ ನಾವು ಸರಿಯಾದ ರೀತಿಯಲ್ಲಿ ಪಾಲಿಸದೇ ಇರುವುದಾದರೆ ನಾಶವಾಗಿ ಹೋಗುವರೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಪ್ರಿಯ, ಅದೇ ರೀತಿ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೇವೆ, ನೀವು ದುರ್ನಡತೆ ಉಳ್ಳವರಾಗಿ ಯೆಹೋವನನ್ನ ಬಿಟ್ಟಿದ್ದರಿಂದ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ದುಃಖ, ಕಳವಳ, ಶಾಪ ಇವುಗಳನ್ನು ಉಂಟು ಮಾಡುತ್ತಾ ಬೇಗನೆ ನಿಮ್ಮನ್ನ ನಾಶ ಮಾಡುವೆನೆಂಬುದಾಗಿ ದೇವರು ವಾಗ್ದಾನ ಮಾಡಿದ ಹಾಗೆ ಈ ಬೆಳಗಿನ ಜಾವದಲ್ಲಿ ಕರ್ತನ ವಾಕ್ಯ ಮಾತನಾಡ್ತಾ ಇದೆ, ನನ್ನ ಆಜ್ಞೆಯನ್ನು ಉಲ್ಲಂಘಿಸುವವನು ನಾಶವಾಗಿ ಹೋಗ್ತಾನೆ, ಆದರೆ ಅದೇ ಆಜ್ಞೆಯನ್ನ ಭಯಭಕ್ತಿಯಿಂದ ಕೈಗೊಳ್ಳುವವನು ಸುಫಲವನ್ನ ಹೊಂದುವನು, ಫಲಗಳನ್ನು ಹೊಂದುವನು, ಸುರಕ್ಷತೆಯನ್ನು ಹೊಂದುವನು ಎಂಬುದಾಗಿ. ಹಾಗಾಗಿ ಮುಂಜಾನೆ ಸಮಯದಲ್ಲಿ ನಿಮ್ಮನ್ನ ಉತ್ತೇಜಿಸ್ತೇನೆ, ದೇವರ ವಾಕ್ಯವನ್ನ ಕೈಗೊಂಡು ನಡೆಯೋಣ, ಅದರ ಮೂಲಕವಾಗಿ ಫಲವನ್ನ, ದೇವರ ಆಶೀರ್ವಾದಗಳನ್ನ ಪಡೆದುಕೊಳ್ಳೋಣ ಎಂಬುದಾಗಿ ಈ ಒಂದು ವಾಕ್ಯದ ಮೂಲಕ ನಿಮ್ಮನ್ನ ಎಚ್ಚರಿಸುವವನಾಗಿದೆ. ಇಲ್ಲವಾದಲ್ಲಿ ದೇವರ ಕೋಪಕ್ಕೆ ನಾವು ಒಳಗಾಗಿ ನಾಶವಾಗಿ ಹೋಗುವಂತವರಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಮುಂಜಾನೆ ಸಮಯದಲ್ಲಿ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂತಹ ಪ್ರತಿಯೊಬ್ಬೊಬ್ಬರನ್ನ ಮುಟ್ಟು ಸ್ವಾಮಿ, ನಿನ್ನ ವಾಕ್ಯ ಎಚ್ಚರಿಸಿದ ಹಾಗೆ ಈ ಒಂದು ವಾಕ್ಯವನ್ನ ಕೈಗೊಳ್ಳುವವನು ಸುಫಲವನ್ನ ಹೊಂದುವನು, ಆಜ್ಞೆಯನ್ನು ಉಲ್ಲಂಘಿಸುವವನು ನಾಶವಾಗಿ ಹೋಗುವನೆಂಬುದಾಗಿ ಹೇಳಿದ ಹಾಗೆ ಈ ವಾಕ್ಯವನ್ನು ಕೇಳಿಸಿಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರು ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವ ಹಾಗೆ ನೀನು ಅವರನ್ನ ಬಲಪಡಿಸು. ಯಾವುದೇ ಕಾರಣಕ್ಕೂ ನಿನ್ನ ಅವಿಧೇಯತೆಗೂ ಕರ್ತನೆ ಅವಿಧೇಯತೆಗೆ ಒಳಗಾಗಿದ್ದ ಕರ್ತನೆ, ನಿನ್ನ ವಾಕ್ಯವನ್ನು ಉಲ್ಲಂಘಿಸದೆ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವ ಹಾಗೆ ಸಹಾಯ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ, ನೀನು ಮಹಿಮೆ ಹೊಂದಿಕೊ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.